ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ನಮ್ಮ ಕರ್ನಾಟಕದಲ್ಲಿರೋ ಬಾದಾಮಿಗೆ. ಬೆಳಗ್ಗೆ ಬಾದಾಮಿ ರೀಚ್ ಆದಮೇಲೆ ರೂಮ್ನೆಲ್ಲ ಹುಡುಕಾಡಬೇಕು ಅಂತ ಪರಿಸ್ಥಿತಿ ಏನಿಲ್ಲ. ಬಸ್ ಸ್ಟಾಪ್ ಆಪೋಸಿಟೇ ಸುಮಾರು ರೂಮ್ ಇದೆ. ಅಲ್ಲೇ ಒಂದು ರೂಮ್ ತೊಗೊಂಡೆ. ಬೈ ದ ವೇ ಇದು ನನ್ನ ಸೋಲೋ ಟ್ರಿಪ್ಪು, ಅದಕ್ಕೆ ನನಗೆ ಈ ರೂಮ್ ತುಂಬ ದೊಡ್ಡದಾಗೇ ಇತ್ತು. ಕ್ಲೀನಾಗಿ ರೆಡಿ ಆಗಿಬಿಟ್ಟು ಇವತ್ತು ಫುಲ್ ಡೇ ಬಾದಾಮಿನ ನಡ್ಕೊಂಡೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ರೆಡಿ ಆದೆ. ಓಕೆ, ಲೆಟ್ಸ್ ಗೋ ಎಕ್ಸ್ಪ್ಲೋರ್ ಬಾದಾಮಿ ಟುಗೆದರ್. ಹಾಗೆ ಹೀಗೆ ಓಡಾಡ್ತಾ ಲೋಕಲೈಟ್ಸ್ ಹತ್ರ ಎಲ್ಲ ಮಾತಾಡ್ತಾ ಅರ್ಥ ಆಗಿದ್ದೊಂದು ವಿಷಯ ಏನಂದರೆ ಊರ ಹೆಸರು ಬಾದಾಮಿ ಅಲ್ಲ. ಮತ್ತು ಬೆಳಗ್ಗೆ ಆಗಲೇ ಬಸ್ ಸ್ಟಾಪ್ ಹತ್ರ ತಿಂಡಿ ಮಾಡಿ ಹಂಗೆ ನಡ್ಕೊಂಡು ಹೋಗ್ಬೇಕಾದ್ರೆ ಇದೊಂದು ಹಸ್ತಿರೋ ನಾಯಿ ಸಿಕ್ತು. ನಾಯಿಗೂ ಮತ್ತು ತಿಂಡಿ ಹಾಕಿ ಪಾರ್ಲೇಜಿ ಬಿಸ್ಕೆಟ್, ನಮ್ಮ ಆಲ್ ಟೈಮ್ ಫೇವ್. ಚಿಕ್ಕ ವಯಸ್ಸಿರ್ಬೇಕಾದ್ರೆ ಇದನ್ನೇ ಸುಮಾರು ದಿನ ತಿಂದಿರ್ತೀವಿ. ತಿಂದ್ಬಿಟ್ಟು ಹಾಗೆ ನಡ್ಕೊಂಡು ಹೋಗ್ತಾ, ಸೊ ನಾವು ನಡ್ಕೊಂಡು ಹೋಗ್ಬೇಕಾದ್ರೇ ನಮಗೆ ಫೋರ್ಟ್ ಕಾಣಿಸುತ್ತೆ. ಎಷ್ಟು ದೊಡ್ಡದಾಗಿದೆ ಗೊತ್ತಾ, ನೋಡೋಕ್ಕೆ ಸಖತ್ ಬ್ರಹ್ಮಾಂಡವಾಗಿ ಕಾಣಿಸುತ್ತೆ. ಅಲ್ಲೇ ಇದ್ದು ಟಿಕೆಟ್ ಕೌಂಟ್ರಲ್ಲಿ ಟಿಕೆಟ್ ತಗೊಂಡು ಎದುರುಗಡೆಗೆ ನಮ್ಮ ಬಾದಾಮಿ ಕೇವ್ಸ್. ಬಾದಾಮಿ ಚಾಲುಕ್ಯರು 6ನೇ ಶತಮಾನದಿಂದ 8ನೇ ಶತಮಾನದ ತನಕ ಅವ್ರ ಮುಖ್ಯ ನಗರನಾಗಿಟ್ಕೊಂಡು ಆಳ್ವಿಕೆ ಮಾಡಿದ ಜಾಗ. ಏನು ಕೃತಿ ಒಂದು ಕಲ್ಲಲ್ಲಿ ಇಷ್ಟೆಲ್ಲ ಕೆತ್ತಿದ್ದಾರೆ ಅಂದರೆ ಎಷ್ಟು ಟ್ಯಾಲೆಂಟೆಡ್ ಇದ್ರು ಅವರು ಅಂತ ಯೋಚನೆ ಮಾಡೋದಕ್ಕೆ ಮೈಜು ಮಾಡುತ್ತೆ. ಈ ಗುಹೆನ ಎಕ್ಸ್ಪ್ಲೋರ್ ಮಾಡ್ತಾ ನಂಗೆ ಅನಿಸ್ತಿದ್ದ ಥಾಟ್ ಏನಂದರೆ, ಅಲ್ಲ, ಒಂದು ಕಲ್ಲಲ್ಲಿ ಇಷ್ಟೆಲ್ಲ ಕೆತ್ತಿದ್ದಾರೆ, ಎಲ್ಲಿಯಾದರೂ ಒಂದೇ ಒಂದು ಮಿಸ್ಟೇಕ್ ಮಾಡಿದ್ರು ಮತ್ತೆ ಅದನ್ನು ಸರಿ ಮಾಡೋದಕ್ಕೆ ಅವ್ರಿಗೆ ಅವಕಾಶವೇ ಇಲ್ಲ. ಹಂಗಂದರೆ ಮಾಡೋ ಕೆಲಸದಲ್ಲಿ ಎಷ್ಟು ನಿಪುಣತೆ ಇರಬೇಕು ಅವರಿಗೆ. ಒಂದು ಮಿಸ್ಟೇಕ್ ಮಾಡಿದರೆ ಮತ್ತೆ ಸರಿ ಮಾಡೋಕ್ಕಾಗಲ್ಲ. ಮತ್ತು ಇದನ್ನೆಲ್ಲ ಪೂರ್ತಿ ಉಲ್ಟಾ ಕೆತ್ತಿರೋದು ಅಂತ ಹೇಳಿದ್ರೆ ರಿವರ್ಸ್. ಫಸ್ಟು ಏನು ಮೇಲೆ ಕಾಣಿಸ್ತಾ ಇದೆ ಅದನ್ನು ಕೆತ್ಕೊಂಡು ಅವರು ಕೆಳಗೆ ಹೋಗಬೇಕು. ಸೊ ಉಲ್ಟಾ ರಿವರ್ಸಲ್ಲಿ ಕೆತ್ತಿರೋದು. ನಾನು ಹೋಗಿದ್ದಾಗ ಈ ಜಾಗದಲ್ಲಿ ಏನೋ ಹಾವಿತ್ತಂತೆ, ಅದಕ್ಕೆ ಹತ್ರ ಹೋಗಲಿಲ್ಲ, ದೂರದಲ್ಲಿಂದನೇ ವಿಡಿಯೋ ಕವರೇಜ್ ಮಾಡಿಕೊಂಡು ವಾಪಸ್ ಬಂದುಬಿಟ್ಟೆ. ಮತ್ತು ನಾವು ಈ ಜಾಗ ಎಲ್ಲರಿಗೂ ಗೊತ್ತಿರುತ್ತೆ, ಎಷ್ಟೊಂದು ಕನ್ನಡ ಪಿಕ್ಚರ್ಗಳೆಲ್ಲ ನಾವು ನೋಡಿರ್ತೀವಿ ಸಾಂಗ್ಗಳಲ್ಲಿ. ಇದನ್ನು ಹೇಗೆ ನಡ್ಕೊಂಡು ಹೋದರೆ ನಮಗೆ ಅಗಸ್ತ್ಯ ಕೆರೆ ಕಡೆಗೆ ಹೋಗುತ್ತೆ ದಾರಿ. ಅಗಸ್ತ್ಯ ಕೆರೆ ಈ ವಿಡಿಯೋದಲ್ಲಿ ಎಷ್ಟು ಮಟ್ಟಿಗೆ ದೊಡ್ಡದಾಗಿ ಕಾಣಿಸ್ತಿದೆ ಅಂತ ಗೊತ್ತಿಲ್ಲ, ಆದರೆ ಲೈವಲ್ಲಿ ನೋಡೋದಕ್ಕೆ ಅಂತೂ ತುಂಬ ದೊಡ್ಡದಾಗಿದೆ, ತುಂಬ ಚೆನ್ನಾಗಿ ಅನಿಸುತ್ತೆ ಈ ಕೆರೆ ಹತ್ರ ಹೋದಾಗ. ಈ ಕೆರೆ ಎದುರುಗಡೆ ಆ್ಯಕ್ಚುಲಿ ಒಂದು ಗುಡ್ಡನೂ ಇದೆ. ಮಳೆ ಬಂದಾಗ ಅಲ್ಲಿ ಫಾಲ್ಸ್ ಥರನೂ ನೀರು ಬರುತ್ತಂತೆ, ನಾನು ಇಂಟರ್ನೆಟಲ್ಲಿ ನೋಡಿದೆ. ಓಕೆ, ಇಲ್ಲೊಂದು ಕೇವ್ಸ್ ಇದೆ, ನೋಡೋಣ. ಓಹೋ, ಒಬ್ಬ ಕೂಡ ಹೋಗಿರೋಕ್ಕಾಗದೆ ಎಷ್ಟು ಚಾರಿ. ನೋಡೋಣ ಅದೇನಿದೆ ಒಳಗಡೆ ಅಂತ. ಯಪ್ಪ, ಕಷ್ಟ ಬಿದ್ದು ಆ ಜಾಗದಲ್ಲಿ ಹತ್ಕೊಂಡ್ಬಂದರೆ ಸೂಪರ್ ವ್ಯೂ ಒಂದಿದೆ. ಕ್ರೇಜಿ ಅಲ್ಲ. ಹೂ, ಇಲ್ಲೊಂದು ಕಿಂಡಿ ಇದೆ, ಏನು ಅಂತ ಹಂಗೆ ಚೆಕ್ ಮಾಡೋಕ್ಕೆ ಏನಾದ್ರು ಹೋಗಿ ಎಗರಿದ್ರೆ ಸೀದಾ ಫೋರ್ಟಿಂದ ಕೆಳಗಡೆ ಶಿವ ಅಂತ.
ಸೊ ಗೈಸ್, ನನ್ನ ಯಾರಾದರೂ ಏನಕ್ಕೆ ಸೋಲೋ ಟ್ರಿಪ್ ಮಾಡಬೇಕು ಆ ಥರ ಏನಾದ್ರು ಕೇಳಿದ್ರೆ ನನ್ನ ಸಜೆಷನ್ ಏನಂದರೆ, ಎಲ್ಲರೂ ಒನ್ ಟೈಮ್ ಅಟ್ಲೀಸ್ಟ್ ಅವ್ರ ಲೈಫಲ್ಲಿ ಸೋಲೋ ಟ್ರಿಪ್ ಹೋಗೋದಕ್ಕೆ ಟ್ರೈ ಮಾಡಬೇಕು. ಯಾಕೆ ಗೊತ್ತಾ, ನಾವು ಸಪ್ರೇಟಾಗಿ ಬಂದಾಗ ನಾವು ಹೊಸೊಬ್ರ ಜೊತೆ ಸಿಗ್ತೀವಿ, ನಮ್ಗೆ ಯಾರೂ ಸಹ ಗೊತ್ತಿರಲ್ಲ, ಹೊರ್ಗಿನವರು ಎಲ್ಲರೂ ನಮ್ಮವ್ರೇನೋ ಥರ ಇರುತ್ತೆ, ಹೊಸ ಹೊಸ ಪ್ರಾಬ್ಲಮ್ಸೂ ಇರುತ್ತೆ. ನಮ್ಗೇನಾದ್ರು ಹೆಲ್ಪ್ ಬೇಕಂದರೆ ನಾವು ಹೊಸೊಬ್ರನ್ನ ಮೀಟಾಗಿ ಹೆಂಗೆ ಅಪ್ರೋಚ್ ಮಾಡೋದು ಅನ್ನೋದನ್ನ ಕಲಿತೀವಿ. ನಮ್ಮ ಬಗ್ಗೆ ನಾವು ಜಾಸ್ತಿ ತಿಳ್ಕೊತೀವಿ, ನಮ್ಗೆ ಏನು ಇಷ್ಟ ಅದನ್ನು ತಿಂತೀವಿ, ಎಲ್ಲಿ ಎಷ್ಟೊತ್ತು ಬೇಕೋ ಅಷ್ಟೊತ್ತು ಇರ್ತೀವಿ, ಇಷ್ಟೊತ್ತಿಗೆ ಹೋಗು ಇಷ್ಟೊತ್ತಿಗೆ ಬಾ, ಈ ಟೈಮ್ ರೆಸ್ಟ್ರಿಕ್ಷನ್ಸ್ ಇರೋಲ್ಲ. ಫುಲ್ ಪೀಸ್ಫುಲ್ಲಾಗೆ ಎಂಜಾಯ್ ಮಾಡಿಕೊಂಡು ನಾನು ಈ ಜಾಗದಲ್ಲಿ ಸುಮಾರು ಏನಿಲ್ಲ ಅಂದ್ರೂ ಒಂದು 40 ಮಿನಿಟ್ಸಿಂದ ಇಲ್ಲಿ ಕೂತಿದ್ದೀನಿ. ನನ್ನ ಮುಂದೆ ಒಂದು ಒಳ್ಳೆ ವ್ಯೂ ಇದೆ. ಎಷ್ಟು ನೆಮ್ಮದಿಯಾಗಿದೆ ಅಂದರೆ ಸಖತ್ ನೆಮ್ಮದಿಯಾಗಿದೆ. ಆ ಬೆಂಗಳೂರಲ್ಲಿ ಫುಲ್ ಟ್ರಾಫಿಕ್ಕಲ್ಲಿ ನಮ್ಮ ಮನೆಯಿಂದ ನಮ್ಮ ಆಫೀಸ್ಗೆ ಹೋಗೋದಕ್ಕೆ 2 ಅವರು. ಆ ಟ್ರಾಫಿಕ್ ನೋಡಿದ್ರೆ ಇವನಜ್ಜಿ ಊರು ಅನ್ನಂಗೆ ಆಗುತ್ತೆ. ಒಂದು ಸರಿನಾದರೂ ಎಲ್ಲರೂ ಸೋಲೋ ಟ್ರಿಪ್ ಮಾಡೋದಕ್ಕೆ ಟ್ರೈ ಮಾಡಿ. ನಿಮ್ಮನ್ನ ನೀವು ಜಾಸ್ತಿ ಅರ್ಥ ಮಾಡ್ಕೊತೀರಾ. ಆ್ಯಂಡ್ ಆ ಪೀಸ್ ಇದೆ ಅಲ್ವಾ, ತುಂಬಾ ಅದು ಎಕ್ಸ್ಪ್ಲೈನೇ ಮಾಡೋಕ್ಕಾಗದೇ ಇರೋ ಅಂಥ ಥಿಂಗ್. ಎಷ್ಟೊಂದು ಜನಕ್ಕೆ ಸೋಲೋ ಹೋಗೋದಕ್ಕೆ ಇದೊಂದು ಸ್ಟುಪಿಡ್ ರೀಸನ್ ಕೊಡ್ತಾರೆ. ಅಯ್ಯೋ ನಾವು ಸೋಲೋ ಹೋಗ್ತೀವಿ, ಏನಾರು ಆಗಿಬಿಟ್ರೆ, ಏನಾರು ಇಲ್ಲ ಅಂದರೆ. ಯಾಕೆ ನೆಗೆಟಿವ್ ಅಂದ್ಕೊಳ್ಳೋದು? ಈ ಬೀಜನ ನೆಲದಲ್ಲಿ ಹಾಕ್ಬಿಟ್ಟು ಅದ್ರ ಮೇಲೆ ಮಣ್ಣು ಹಾಕಿದ್ರೇ ಅದು ಮೊಳಕೆ ಹೊಡೆದು ಗಿಡ ಆಗಿ ಮರ ಆಗೋದು. ಆ ಬೀಜನ ಎತ್ತಿ ಹಂಗೆ ಹೊರಗಡೆನೇ ಇಟ್ಟಿದ್ರೆ ಅದು ಯಾವತ್ತೂ ಗಿಡನೂ ಆಗೋಲ್ಲ, ಮರನೂ ಆಗೋಲ್ಲ, ಬೀಜ ಆಗೇ ಇರುತ್ತೆ. ಸೊ ಡಿಸೈಡ್ ಮಾಡಿ, ಲೈಫಲ್ಲಿ ಬೀಜ ಹಾಕ್ತೀರಾ ಇಲ್ಲ ಗಿಡ ಹಾಕ್ತೀರಾ ಅಂಥೇಳಿ. ಐ ನೋ ಇಟ್ ವಾಸ್ ಎ ಸ್ಟುಪಿಡ್ ಎಕ್ಸಾಂಪಲ್, ಬಟ್ ಸ್ಟಿಲ್ ಅರ್ಥ ಆದವ್ರಿಗೆ ಸೂಪರ್. ಬರ್ಬೇಕಾದ್ರೆ ಹೆಂಗೋ ಸಾಹಸ ಮಾಡಿಬಿಟ್ಟೆ. ಇವಾಗ ಕೆಳಗಡೆ ಹೋಗ್ಬೇಕಂದ್ರೆ ಮತ್ತೆ ಮೈಕೆಲ್ಲ ತರ್ಚುತ್ತಲ್ವಾ ಅಂತ ಒಂದು ಇದು ತೋರಿಸ್ತೀನಿ ರೀ ಹೆಂಗೈತೆ ಅಂತ. ಕಾಣಿಸ್ತೈತಾ ಗುರು? ಏನೋ ಈ ಜಾಗನ ಸ್ವಲ್ಪ ನೀಟಾಗಿ ನೋಡಿ. ಆ ಕಲ್ಲುಗಳ ಮಧ್ಯ ಸಿಮೆಂಟು ಇಲ್ಲ, ಮಣ್ಣು ಇಲ್ಲ, ಏನಂದ್ರೆ ಏನಿಲ್ಲ. ಆದರೆ 1600 ವರ್ಷ ಆಯಿತು ಇದನ್ನು ಕಟ್ಟಿ, ಆ್ಯಂಡ್ ಒಂಚೂರು ಏನೂ ಆಗಿಲ್ಲ. ನಾವು ಈ ಕಾಲದಲ್ಲಿ ಕಟ್ಟೋ ಎಷ್ಟೋ ಬಿಲ್ಡಿಂಗ್ಗಳು 1 ವರ್ಷ 2 ವರ್ಷ ಆಗಿಬಿಟ್ರೆ ಸಾಕು, ಉದುರಕ್ಕೆ ಪುಡಿ ಥರ ಆಗೋದು ಎಲ್ಲ ಸ್ಟಾರ್ಟ್ ಆಗುತ್ತೆ. ಆದರೂ ಇಷ್ಟು ವರ್ಷ ಆದ್ರೂ ಇದೆಲ್ಲ ಇಷ್ಟು ಚೆನ್ನಾಗಿರೋದನ್ನು ನೋಡೋದಕ್ಕೇ ಒಂಥರ ವಿಸ್ಮಯ. ಏನೇ ಆದರೂ ನಮ್ಮ ಆ್ಯನ್ಸಿಸ್ಟರ್ಸ್ ಸೂಪರ್. ಇಲ್ಲಿ ನಮ್ಮ ಫ್ರೆಂಡ್ ಒಬ್ರವ್ರೆ, ಹಾಯ್ ಹೇಳೋಣ. ಓಕೆ, ಬೈದುವೆ ಚಾಲುಕ್ಯರು 6ನೇ ಶತಮಾನದಿಂದ 8ನೇ ಶತಮಾನದ ತನಕ ಬರೀ ಕರ್ನಾಟಕನ ಮಾತ್ರ ಅಲ್ಲ, ಇಡೀ ದಕ್ಷಿಣ ಭಾರತನೇ ಆಳ್ವಿಕೆ ಮಾಡಿದಂಥ ಒಂದು ರಾಜ್ಯ. ಏನೇನು ಹೆಸರು? ಸಂತೋಷ್. ಥ್ಯಾಂಕ್ಸ್ ಸಂತೋಷ್, ಫೋಟೋ ತೆಗೆಯೋದಕ್ಕೆ. ಬಾಯ್. ನಮ್ಮ ಚಾಲುಕ್ಯರ ಬಗ್ಗೆ ಕರ್ನಾಟಕದವರಿಗೆ ತಿಳಿಸ್ಕೊಡ್ಬೇಕಂದ ಅವಶ್ಯಕತೆನೇ ಇಲ್ಲ. ಯಾಕಂದರೆ ನಮ್ಮ ಅಣ್ಣವರು ಆ ಕಾಲದಲ್ಲೇ ಇಮ್ಮಡಿ ಪುಲಕೇಶಿ ಫಿಲಮಲ್ಲಿ ಚಾಲುಕ್ಯರಂದರೆ ಯಾರು, ಚಾಲುಕ್ಯರ ಸಿರಿ ಹೇಗಿತ್ತು, ಇದನ್ನು ನಮಗೆ ಆವಾಗಲೇ ತಿಳಿಸ್ಕೊಟ್ಟಿದ್ದಾರೆ. ಆದರೆ ಒಂದು ಬೇಸರ ಏನಂದರೆ, ಇದೇ ಕರ್ನಾಟಕದಲ್ಲಿ ಇದ್ಕೊಂಡು ಇದೇ ಬಾದಾಮಿಗೆ ಎಷ್ಟೊಂದು ಜನ ಇವತ್ತಿನ ತನಕನೂ ಸಹ ಬಂದಿಲ್ಲ. ಐ ಥಿಂಕ್ ನಾವೆಲ್ಲರೂ ಒಂದು ಸರಿನಾದರೂ ಬಾದಾಮಿ ವಿಸಿಟ್ ಮಾಡಬೇಕು. ಎಷ್ಟು ಸಕ್ಕತ್ತಾಗಿರೋ ಜಾಗ ಗೈಸ್. ಸೀರಿಯಸ್ಲಿ ಈ ಥರ ಜಾಗಗಳಿಗೆ ಬಂದಾಗಲೇ ನಮ್ಗೆ ಅರ್ಥ ಆಗುತ್ತೆ ನಾವು ಇವಾಗೆಲ್ಲ ಯೂಸ್ ಮಾಡೋ ಟೆಕ್ನಾಲಜಿ ಎಲ್ಲ ಏನು. ಆವಾಗ ನಮ್ಮ ಆ್ಯನ್ಸಿಸ್ಟರ್ಸ್ ಎಂಥ ಟೆಕ್ನಾಲಜಿ ಯೂಸ್ ಮಾಡಿರಬೇಡ, ಒಂದೇ ಕಲ್ಲಲ್ಲಿ ಇಷ್ಟೆಲ್ಲ ಕೆತ್ತವರೆ ಅಂದರೆ ಆಸಮ್. ಆದರೆ ಒಂದು ಬೇಜಾರಾಗೋ ವಿಷಯ ಇದೆ, ತೋರಿಸ್ತೀನಿ ರೀ. ಎಲ್ಲೋದ್ರೂ ಈ ಕಾಟ ಮಾತ್ರ ಬಿಡಲ್ಲ ಎಲ್ಲರೂ. ಪ್ಲಾಸ್ಟಿಕ್ ಎಲ್ಲ ಕಡೆ. ನಾನು ಸುಮಾರು ಅವಾಗಿಂದ ಓಡಾಡ್ತಾಯಿದ್ದೀನಿ, ಎಲ್ಲ ಕಡೆ ಎಲ್ಲಿ ನೋಡು ಪ್ಲಾಸ್ಟಿಕ್. ದಯವಿಟ್ಟು ಬಂದವರು ತಿಂತೀರಾ, ಎಜುಕೇಟೆಡ್ ತಾನೆ, ಎತ್ಕೊಂಡೋಗಿ ಡಸ್ಟ್ಬಿನ್ಗೆ ಹಾಕಿರಿ ಅಲ್ವಾ. ಅದಕ್ಕೆ ಅಂತ ಒಂದು ಜಾಗ ಇದೆ, ಸುಮ್ಮನೆ ಸಿಕ್ಪಾಕಿದ ಕಡೆ ಎಸ್ಬಿಟ್ಟು ಹೋಗ್ಬಿಡೋದು. ವೆರಿ ಬ್ಯಾಡ್. ಫ್ರೆಂಡ್ಸ್, ಸುಮಾರು 2 ಅವರಿಂದ ಈ ಕೋಟೆ ಸುತ್ತಾನೆ ಓಡಾಡ್ತಾಯಿದ್ದೀನಿ, ಬಾದಾಮಿ ಫೋರ್ಟ್. ಒಂದಾದ್ಮೇಲೆ ಒಂದು ಎಕ್ಸ್ಪ್ಲೋರ್ ಮಾಡೋಕ್ಕೆ ಜಾಗಗಳು ಸಿಗ್ತಾನೇ ಇದೆ. ಆ್ಯಂಡ್ ಎಲ್ಲ ಸೂಪರ್ಬ್ ಆಗಿದೆ. ಇವತ್ತು ಜನ ಬೇರೆ ಕಮ್ಮಿ, ಸೋಮವಾರ. ಸೊ ನೀವು ಯಾರಾದರೂ ಬರೋದಾದರೆ ವೀಕ್ ಡೇಸ್ ಬನ್ನಿ, ಜನ ಕಮ್ಮಿ ಇರ್ತಾರೆ, ಪೀಸ್ಫುಲ್ಲಾಗಿ ನೋಡ್ಬೋದು, ಜಂಗಾಟ ಇರಲ್ಲ. ಬಟ್ ಬನ್ನಿ, ಸಕ್ಕತ್ತಾಗಿದೆ.
ಗುಹೆಯಿಂದ ಒಂದು 5 ನಿಮಿಷ ನಡ್ಕೊಂಡು ಹೋದರೆ ಒಂದು ಮ್ಯೂಸಿಯಂ ಕೂಡ ಇದೆ. ಇಲ್ಲಿ ಚಾಲುಕ್ಯರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನು ಸಿಗುತ್ತೆ. ತುಂಬ ಆಸಕ್ತಿ ಇರೋರು ಬೇಕಂದರೆ ಬಂದು ಇಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅದ್ರ ಬಗ್ಗೆ ಇನ್ನೂ ಜಾಸ್ತಿನೂ ತಿಳ್ಕೊಳ್ಬೋದು. ಬಾದಾಮಿಯಲ್ಲಿ ನೋಡೋವಂಥ ಜಾಗಗಳೆಲ್ಲ ಅಗಸ್ತ್ಯ ಕೆರೆ ಸುತ್ತಮುತ್ತನೇ ಇರೋದು. ಬೇಕಂದರೆ ನಾವು ನಡೆದಾಡ್ಕೊಂಡೇ ನೋಡ್ಬಿಡ್ಬೋದು. ಇಲ್ಲ ನಡೆಯೋದಕ್ಕಾಗಲ್ಲ ಆ ಥರ ಇದ್ದವ್ರಿಗೆ ಬೇಕಂದರೆ ಬಸ್ ಸ್ಟಾಪ್ ಹತ್ರನೇ ಆಟೋ ಸಿಗುತ್ತೆ. ಆಟೋ ತಗೊಂಡು ಎಲ್ಲ ಕಡೆ ಓಡಾಡ್ಬೋದು. ಇದೆಲ್ಲ ನೋಡೋ ಅಷ್ಟೊತ್ತಿಗೆ ಮಧ್ಯಾಹ್ನ ಆಗಿತ್ತು. ಸೊ ಒಳ್ಳೆ ಊಟ ಮಾಡಿ ಮತ್ತು ನನ್ನ ಪಯಣ ಮತ್ತೆ ಶುರು ಮಾಡಿದೆ ಬನಶಂಕರಿ ಕಡೆಗೆ. ತಾಯಿ ಬನಶಂಕರಿ ನೋಡೋದಕ್ಕೆ ಅಂತ ಅಲ್ಲಿಂದ ಹೊರಟೆ. ಈ ಆಟೋದಲ್ಲಿ 20 ರೂಪಾಯಿ ತೊಗೊಂಡ್ರು, ಶೇರ್ ಆಟೋ ಥರ. ನೀವುಗಳು ನೀಟಾಗಿ ಗಮನ ಮಾಡಿ ಕೇಳಿಸ್ಕೊಂಡ್ರೆ ಒಂದು ಸಾಂಗ್ ಪ್ಲೇ ಆಗ್ತಾಯಿದೆ. ಈ ಉತ್ತರ ಕರ್ನಾಟಕ ಸೈಡಲ್ಲಿ ಈ ಸಾಂಗ್ಗಳೇ ಸಖತ್ ಬಿಡಿ, ಫುಲ್ ಫೇಮಸ್, ನಮಗೆಲ್ಲ ಗೊತ್ತಿರೋದು. ನಾ ಡ್ರೈವರ ಓ ನೀ ನನ್ನ ಲವ್ವರ, ಎಷ್ಟು ಕ್ರೇಜಿ ಸಾಂಗ್ ಅದು, ಸಖತ್ ಮಾತ್ರ. ಇದು ದೇವಸ್ಥಾನಕ್ಕೆ ಹೋಗೋಕ್ಕಿರೋ ದಾರಿ. ಆ ಕಡೆ ಈ ಕಡೆ ಚಿಕ್ಕ ಮಕ್ಳಿಗೆ ತೊಗೊಳ್ಳೋಂಥ ಆಟ ಸಾಮಾನುಗಳಿದೆ. ಚಿಕ್ಕ ಮಕ್ಳಿಗೂ ತೊಗೋಬೋದು, ಚಿಕ್ಕ ಮಕ್ಳು ಥರ ಆಡೋ ದೊಡ್ಡ ಮಕ್ಳಿಗೂ ತೊಗೋಬೋದು. ಇವತ್ತು 2 ಇಂಪಾರ್ಟೆಂಟ್ ವಿಷಯಗಳನ್ನ ನೋಡಿದೆ. ಯೂಶ್ವಲಿ ನಾವು ನೋಡೋಕ್ಕೆ ಸಿಗದೇ ಇರೋದು ಏನು ಗೊತ್ತಾ, ಒಂದು ಗ್ರೂಪ್ ಆಫ್ ಪೀಪಲ್. ನಾನು ಬೆಳಗ್ಗೆ ಬಾದಾಮಿ ಕೇವ್ಸ್ಗೆ ಹೋಗಿದ್ದೆ. ಅಲ್ಲಿ ತುಂಬ ವಯಸ್ಸಾದವರು, ಏನು ಎಂಗೇಜ್ ಇರೋ ಫ್ರೆಂಡ್ಸ್ ಗ್ರೂಪ್ ಅಲ್ಲ, ಅದು ತುಂಬ ಏಜ್ಡ್ ಗ್ರೂಪ್. ಫುಲ್ ಬರೀ ಹುಡುಗರು, ಬಾಯ್ಸ್ ಔಟಿಂಗು, ಏಜ್ಡ್ ಬಾಯ್ಸ್ ಔಟಿಂಗ್. ವಾವ್ ಅಲ್ವಾ, ಯಪ್ಪ ಎಷ್ಟು ಎಂಜಾಯ್ ಮಾಡ್ತಿದ್ರು ಗೊತ್ತಾ. ಇನ್ಫ್ಯಾಕ್ಟ್ ನನ್ನ ಫ್ರೆಂಡ್ಸು ಸಹ ನಾವು ಹೋದರೆ ಅಷ್ಟು ಎಂಜಾಯ್ ಮಾಡಲ್ಲ, ಸುಮ್ಮನೆ ಕೂತ್ಕೊಂಡು ಬರ್ತಾರೆ, ಡ್ಯಾನ್ಸು ನೋಡಲ್ಲ, ಏನೂ ಆಡಲ್ಲ, ಸಾಂಗ್ ಹಾಕಿದ್ರೆ. ಬಟ್ ಎಷ್ಟು ಎಂಜಾಯ್ ಮಾಡ್ಕೊಂಡು ಬಂದರು ಗೊತ್ತಾ, ಸಖತ್ ಖುಷಿ ಆಯಿತು ಅದನ್ನು ನೋಡಿ. ಮತ್ತು ಅದನ್ನು ನೋಡಿ ಇನ್ನೊಂದು ರಿಯಲೈಸ್ ಆಯಿತು. ನಾವು ಕರೆದಾಗೆಲ್ಲ ನನ್ನ ಮಕ್ಕಳು ಫ್ರೆಂಡ್ಸು ಬರಲ್ಲ, ನನಗೆ ಅದೈತೆ ಮಚ್ಚ, ಇದೈತೆ ಮಚ್ಚ, ಕಮಿಟ್ಮೆಂಟ್ ಎಲ್ಲರಿಗೂ ಇರುತ್ತೆ. ಸುಮ್ಮನೆ ಹೋಗ್ಬಿಟ್ಟು ಎಲ್ಲೋ ಒಂದು 1000 ರೂಪಾಯಿ 2000 ರೂಪಾಯಿ ಕೊಟ್ಬಿಟ್ಟು ಬಫೆಟ್ ಊಟ ಅದು ಇದು ಮಾಡ್ತೀವಲ್ವ. ಅದರ್ ದನ್ ದಟ್ ಈ ಥರ ಫ್ರೆಂಡ್ಸ್ ಜೊತೆ 1 ಡೇ ಔಟಿಂಗು 2 ಡೇ ಔಟಿಂಗು ಎಷ್ಟು ಖುಷಿ ಕೊಡುತ್ತೆ ಗೊತ್ತಾ. ಇನ್ಫ್ಯಾಕ್ಟ್ ಮೆಮೊರೀಸ್, ಅದನ್ನು ಯಾರ ಜೊತೆನೂ ಕಂಪೇರ್ ಮಾಡೋಕ್ಕಾಗಲ್ಲ. ಸೊ ಫ್ರೆಂಡ್ಸ್, ನಿಮ್ಮ ಫ್ರೆಂಡ್ ಎಲ್ಲರೂ ಕರೆದ್ರೆ ಪ್ಲೀಸ್ ಹೋಗಿ. ನಾನು 2 ವಿಷಯ ಅಂದೆ. ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ನಾನು ಈಗ ತಾನೇ ಬನಶಂಕರಿಗೆ ಬಂದು ತಾಯಿ ದರ್ಶನ ಮಾಡ್ಕೊಂಡು ಹೊರಗೆ ಬಂದೆ. ಇನ್ನೊಂದು ವಿಷಯ ಅದೇನಂತಂದರೆ, ಫಸ್ಟ್ ಟೈಮ್ ಆಯಿತಾ ನಾನು ನೋಡ್ತಾ ಇರೋದು, ಇಲ್ಲಿ ಹಿಂದೂ ಮುಸ್ಲಿಮ್ಸ್ ಅನ್ನೋ ಭೇದ ಭಾವ ಇಲ್ಲದೆ ಮುಸ್ಲಿಮ್ಸ್ ಎಲ್ಲರೂ ಟೆಂಪಲ್ ವಿಸಿಟ್ ಮಾಡ್ತಿದ್ದಾರೆ, ವಿಚ್ ಇಸ್ ಸೂಪರ್. ಯೂಶ್ವಲಿ ಕೆಲವು ಕಡೆ ನಾವು ನೋಡಿರ್ತೀವಲ್ವಾ, ಲೈಕ್ ದರ್ಗಾಗಳಿಗೆ ಎಲ್ಲ ಹಿಂದೂಸ್ ಹೋಗ್ಕೊಡ್ದು, ಹಿಂದೂ ಇದಕ್ಕೆ ಮುಸ್ಲಿಮ್ಸ್ ಬರಬಾರ್ದು, ಹಂಗೆಲ್ಲ ಇದೆ. ಬಟ್ ಇಲ್ಲೆಲ್ಲ ಇಲ್ಲ, ಅವರ ಫ್ರೆಂಡ್ಸು ಸಕ್ಕದಾಗಿದ್ದಾರೆ. ಒಬ್ರಿಬ್ರನ್ನಲ್ಲ, ಸುಮಾರು ಜನ ನೋಡಿದೆ, ಫುಲ್ ಫ್ರೆಂಡ್ಸ್ ಗ್ರೂಪು. ಅವ್ರು ಬುರ್ಕಾ ಎಲ್ಲ ವೇರ್ ಮಾಡಿ, ಎಲ್ಲನೂ ವೇರ್ ಮಾಡಿನೂ ಅವ್ರು ಟೆಂಪಲಿಗೆ ಬಂದಿದ್ದಾರೆ ಕೂಡ ಅವ್ರ ಫ್ರೆಂಡ್ಸ್ ಜೊತೆ. ಸೂಪರ್ ಅದು. ನಾವೇನೇ ಈ ಬೆಂಗಳೂರಲ್ಲಿರೋ ನಾವುಗಳೇನೆ ಹೈಟೆಕ್ ಸಿಟಿ, ಹೈಟೆಕ್ ರೂಲ್ಗಳು, ನೀನು ಅದು ಮಾಡಬೇಡ, ಇದು ಮಾಡಬೇಡ, ನೀನು ಮುಸ್ಲಿಮು, ನಾವು ಇದು ಅದು ಅಂದ್ಕೊಂಡು. ಮತ್ತು ಕನ್ನಡ, ಓ ಮೈ ಗಾಡ್, ಅವ್ರು ಮಾತಾಡಿದ ಕನ್ನಡ, ನಾವುಗಳು ಸಹ ಅಷ್ಟು ಅಚ್ಚ ಕನ್ನಡ ಮಾತಾಡೋಲ್ಲ, ಸೂಪರ್ವಾಗಿ ಮಾತಾಡಿದ್ರು. ಮತ್ತು ಅಪ್ರಿಷಿಯೇಟ್ ಬಾದಾಮಿ, ಯು ಪೀಪಲ್ ಆರ್ ಆಸಮ್. ಸೊ ಫ್ರೆಂಡ್ಸ್, ಮುಗೀತು ನಾನು ಸವ ಟ್ರಿಪ್ಪು ಬಾದಾಮಿದಿಂದ ಇನ್ ಬಾದಾಮಿ. ಓಕೆ, ಸಿ ಯು, ಬಾಯ್.